ವಿಧಾನಸಭಾ ಕ್ಷೇತ್ರದ ದೇವನಹಳ್ಳಿ ಮತ್ತು ವಿಜಯಪುರ ಟೌನ್ BLA2 ಮತ್ತು ಕಾಂಗ್ರೆಸ್ ಮುಖಂಡರ ಸಭೆ ನಡೆಯಿತು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಎಸ್ಐಆರ್ ವಿಶೇಷ ತರಬೇತಿ ಶಿಬಿರವನ್ನು ಸಚಿವ KH ಮುನಿಯಪ್ಪ ನೇತೃತ್ವದಲ್ಲಿ ದೇವನಹಳ್ಳಿ ಮತ್ತು ವಿಜಯಪುರ ಟೌನ್ನ BLA2 ಮತ್ತು ಪಕ್ಷದ ಮುಖಂಡರೊಂದಿಗೆ ಸಭೆ ನಡೆಸಿ ಆಗು ಹೋಗುಗಳ ಬಗ್ಗೆ ಚರ್ಚೆ ನಡೆಸಿದರು. ಸಚಿವ KH ಮುನಿಯಪ್ಪ ಮಾತನಾಡಿ, ಸರ್ಕಾರದ ಮೂಲ ಸೌಕರ್ಯಗಳನ್ನು ಪಡೆಯಲು ಎಸ್ಐಆರ್ ಸಹಕಾರಿಯಾಗಿದೆ. ಯಾರೂ ಸೌಲಭ್ಯದಿಂದ ವಂಚಿತರಾಗಬಾರದು, ಅರ್ಹರಿಗೆ ದೊರೆಯಬೇಕು. ಅದಕ್ಕಾಗಿ ಎಲ್ಲರೂ ಮತದಾರ ಸಮಗ್ರ ಪಟ್ಟಿ ಪರಿಷ್ಕರಣೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ಭಾರತದ ಪ್ರಜೆಯಾಗಲು ಮತದಾನದ ಹಕ್ಕನ್ನು ಪ್ರತಿಯೊಬ್ಬರಿಗೂ ನೀಡುವಂತೆ ಅಧಿಕಾರಿಗಳು ಮಾಡಬೇಕು. ಈಗಾಗಲೇ 80% ಮುಗಿದಿದೆ, 100% ಆಗುವಂತೆ ಮಾಡಬೇಕು. ರಾಜಕೀಯ ಚುನಾವಣೆ ಬಂದಾಗ ಮಾಡೋಣ, ಆದರೆ ಜನರಿಗೆ ಮತದಾನದ ಹಕ್ಕನ್ನು ಮಾಡುವಂತೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ಅದನ್ನು ಕಾಪಾಡಿಕೊಳ್ಳುವ ಕರ್ತವ್ಯಕ್ಕೆ ಎಲೆಕ್ಷನ್ ಕಮಿಷನ್ ಸೀರಿಯಸ್ ಆಗಿ ಕೆಲಸ ಮಾಡ್ತಾರೆ. ನಾವು ಪಕ್ಷಗಳು ಕೂಡ ಮುಖ್ಯವಾಗಿ ಅವರ ಜವಾಬ್ದಾರಿಯನ್ನು ಮತದಾರರನ್ನು ಉಳಿಸಬೇಕು. ರಾಜಕೀಯ ಯಾರಿಗೆ ಬೇಕು ಅವ್ರು ಓಟ್ ಹಾಕಿ ಯಾರು ತಡೆಯುತ್ತಾರೆ, ಆದರೆ ಅವರ ಹಕ್ಕನ್ನು ಉಳಿಸಬೇಕು. ಹಕ್ಕಿನಿಂದ ಅವರು ಈ ಭಾರತ ದೇಶದ ಪ್ರಜೆಯಾಗಿ ಉಳಿಬೇಕು ಮೊದಲು, ಆಮೇಲೆ ಅವ್ರಿಗೆ ಸೌಲಭ್ಯಗಳು ಸಿಗ್ತದೆ. ಸೌಲಭ್ಯನೂ ಸಿಗೋದಿಲ್ಲ. ಏರ್ಪೋರ್ಟ್ ಅಲ್ಲಿ ಅವ್ರು ಓಟರ್ ಆಗ್ತದೆ, ಆಧಾರ್ ಕಾರ್ಡ್ ಇಲ್ಲಿಲ್ಲ, ಅವ್ರೊಳಗೆ ಹೋಗುತ್ತೆ ಓಟ್ ಹಾಕೋದು ಅಂತ ಹೇಳಿದ್ವಿ. ಈ ಪರಿಸ್ಥಿತಿ ಇರ್ತದೆ. ಆದ್ದರಿಂದ ನಾವೆಲ್ಲ ಸೇರಿ ಭಾರತದ ಪ್ರಜೆಗಳು, ನಮ್ಮ ಜಿಲ್ಲೆಯ ಪ್ರಜೆಗಳು, ನಮ್ಮ ತಾಲೂಕಿನ ಪ್ರಜೆಗಳನ್ನ ಅವರನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರ ಹಕ್ಕನ್ನು ಉಳಿಸುವ ಕೆಲಸ ಮಾಡುವ ಕರ್ತವ್ಯವನ್ನ ರಾಜಕೀಯ ಪಕ್ಷಗಳು, ಅಧಿಕಾರಿಗಳು ಒಟ್ಟಿಗೆ ಸೇರಿ. ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷ ರಾಜಣ್ಣ ಮಾತನಾಡಿ, ಗ್ರಾಮಗಳಲ್ಲಿ 85% ಮುಗಿದಿದೆ, ಆದರೆ ಪಟ್ಟಣ ಪ್ರದೇಶಗಳಲ್ಲಿ ಸ್ವಲ್ಪ ಸಮಸ್ಯೆಯಾಗ್ತಿದೆ. 100% ಯಶಸ್ವಿಯಾದರೆ ಮಾತ್ರ ಮುಂಬರುವ ಚುನಾವಣೆಗಳು ಸುಗಮವಾಗುತ್ತದೆ. ನಮಗೆ ಹಾಕುವ ಮತಗಳನ್ನು ಸುರಕ್ಷಿತವಾಗಿ ಹಿಡಿದಿಟ್ಟುಕೊಳ್ಳಲು ಸಾಧ್ಯ. ಇನ್ನು ಉಳಿದಿರುವ ಸಮಯವನ್ನ ಇದಕ್ಕಾಗಿ ಮೀಸಲಿಟ್ಟು SIR ಕಾರ್ಯ ಯಶಸ್ವಿಯಾಗಬೇಕು ಎಂದು ಸಲಹೆ ನೀಡಿದರು. ಅದರ ಜೊತೆಯಲ್ಲಿ ಕೂಡ ನಮ್ಮ ಕೆಲವು ಗ್ರಾಮಗಳಿಗೆ 95% ಆಗಿದೆ. ಅದೇ ರೀತಿ ಗ್ರಾಮಗಳಲ್ಲಿ ಕೂಡ 70ರಿಂದ 85% ಗಂಟೆ ಈಗಾಗಲೇ ರೀಚ್ ಆಗಿದ್ದಾರೆ. ಕೆಲವು ಗ್ರಾಮಗಳಲ್ಲಿ 100% ಆಗಿರ್ತಕ್ಕಂಥದ್ದು. ಟೌನ್ಗಳಲ್ಲಿ ಹೇಳಿದಾಗ ಅವೆಲ್ಲ ಕೂಡ ಸಮಸ್ಯೆ ಹೇಳಿದೆ, ನಿಜಾಗ. ಈಗ ಈ ವಾರ್ಡ್ನಾಗಿರೋರು ಬೇರೆ ಕಡೆ ಎಲ್ಲ ಶಿಫ್ಟ್ ಆಗಿರ್ತಾರೆ, ಬೇರೆ ಕಡೆ ಇರೋರು ಇಲ್ಲಿ ಬಂದಿರ್ತಾರೆ, ವ್ಯತ್ಯಾಸಗಳಾಗಿರ್ತದೆ. ಅದನ್ನ 2 ವಾರ್ಡ್ನವರು ಸೇರಿ ಜೊತೆ ಕೂಡಿ ಅದನ್ನ ಮಾಡ್ಬೇಕಾಗ್ತದೆ, ನಿಜಾನೇ. ಈಗ ನಮ್ದು ಏನಾಗಿದೆ, ಹೊಸಕೋಟೆಗಿಂತ ಸ್ವಲ್ಪ ಕಡಿಮೆ ಇದ್ದೀವಿ. ಹೊಸಕೋಟೆ ಈಗಾಗಲೇ ಅವ್ರ ಜವಾಬ್ದಾರಿ ಜಾಸ್ತಿ ತಗೊಂಡಿದೆ. ಹೊಸಕೋಟೆಯವರು ಈಗಾಗಲೇ 65-70% ರೀಚ್ ಆಗ್ತಾರೆ. ಈಗ ನಮ್ದು ಇನ್ನ ಅಷ್ಟು ಬರಲಿಲ್ಲ. ಈ ಗ್ರಾಮಾಂತರದಲ್ಲಿ 70% ಇದೆ, ಟೌನಲ್ಲಿ ಈಗ 55ರಿಂದ 60% ಬರ್ತಾ ಇದೆ. 100% ಆಗ್ಬೇಕು. 100% ರೀಚ್ ಆದ್ರೆ ನೆಕ್ಸ್ಟ್ ನಾವು ಗ್ರಾಮ ಪಂಚಾಯತಿಗೆ ಗೆಲ್ಲಕ್ಕಾಗೋದು. 100% ರೀಚ್ ಆದ್ರೆ ಪುರಸಭೆಗೆ. ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿ, ಮಾಜಿ ಸಂಸದ ಸಿ ನಾರಾಯಣಸ್ವಾಮಿ, ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್, ತಾಲೂಕು ಅಧ್ಯಕ್ಷ ಜಗನ್ನಾಥ್, ಇನ್ನೂ ಹಲವು ಮುಖಂಡರಿದ್ದರು. ವಿನಯ್, ಪ್ರಗತಿ ಟಿವಿ, ದೇವನಹಳ್ಳಿ.